ಇಲ್ಲಿ ನೀವ್ಯಾರು ನೋಡಿಲ್ವಾ ಅಣ್ಣ ಇದನ್ನ? ಅದು ಬಿದ್ದಿದ್ ನೋಡಿ ಓಡ್ ಬಂದು ಅವನ್ನ ಇದು ಮಾಡಿದ್ವಿ ನಾವು. ಹೌದಾ? ಗಾಡಿಯವರೇ ಇಲ್ಲಿ ಎಲ್ಲ ಮಾಡಿದ್ವಲ್ಲ, ಆಮೇಲೆ ಓಡ್ ಬಂದ್ರು. ಆಮೇಲೆ ಅವನಿಗೆ ಒಂದ್ 10 ನಿಮಿಷ ಹಂಗೆ ಇದ್ದಿದ್ರೆ ಸತ್ತೋಗ್ಬಿಡ್ತಿದ್ದ. ನೋಡಿ ಅದು ಎಷ್ಟು ದಪ್ಪ ಇದೆ, ಮರ ಎಷ್ಟು ದಪ್ಪ ಇದೆ. ಪ್ರಾಣ ಕಾಪಾಡ್ದಂಗೆ ನಾವು ಟ್ರೈನಲ್ಲಿ ಎತ್ತಿ ಅವನ್ನ ಪ್ರಾಣ ಕಾಪಾಡಿದೀವಿ. ಸೊ ಈ ಸುತ್ತಮುತ್ತ ಎಷ್ಟು ಮರಗಳು ಈ ಥರ ಇದೆ ನಿಮ್ಮ ಗಮನಕ್ಕೆ ಬಂದಿರೋದು? ಪಿಂಡ ಸೆಕೆಂಡ್ ಸ್ಟೇಜ್ ಹತ್ರ ಇಟ್ಕೊಂಡು ಹೋಗಿ ಸರ್, ಹಂಗೆ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಗೊತ್ತಾಗಲಿ ಅಧಿಕಾರಿಗಳಿಗೆ. ಒಂದು 50 ಮರಕ್ಕಿಂತ ಜಾಸ್ತಿನೇ ಸಿಗ್ತವೆ ಇನ್ನೂ. ಅವೆಲ್ಲ ಹಳೆ ಮರಗಳು ಯಾವ ಇವಾಗ ನಿಂತಿರೋ ನೋಡಿ. ಗಾಳಿ ಇಲ್ಲದೆ ಬಿದ್ದೈತೆ, ಗಾಳಿ ಬೀಸಿದ್ರೆ ಎಲ್ಲ ಬೀಳ್ತಾವೆ ಹೊರಗಡೆಯಿಂದ. ಲಾಸ್ಟ್ ಟೈಮ್ ಒಂದ್ಸತಿ ಇದೇ ಮರ ನಮ್ಮ ಗಾಡಿ ಮೇಲೆ ಬಿದ್ದಿತ್ತು ನೋಡಿ. ಕಂಬ ಎಲ್ಲ ಬಿದೋಗೈತೆ. ಕಂಬ ಕರೆಂಟ್ ಕಂಬ ಆಗಿದೆ. ಏನಾಗಿರೋಣ ಕತೆ? ಒಂದು ಕರೆಂಟ್ ಇದೆ, ಒಂದು ಇದ್ರದಿದೆಯಲ್ಲ. ಹಾಂ, ಹೋದ್ಸತಿ ಅಲ್ಲಿ ಆ ಮರ ಬಿದ್ದು ಹೋಟ್ಲಲ್ಲಿ ಊಟ ಮಾಡ್ತಿದ್ದ ಜನಗಳಿಗೂ ಯಾರಿಗೇನು ತೊಂದರೆ ಆಗಿಲ್ಲ. ಅವತ್ತೇನೋ ಸಿಕ್ಕಾಕೊಂಡ್ರೆ ಏನಿಲ್ಲ ಅಂದ್ರೆ ಹೋಗ್ಬಿಟ್ಟಿರೋರು. ಪ್ಯಾಸೆಂಜರ್ ಆಟೋ ಹೋಗಿಲ್ಲ, ಹೋಗಿದ್ರು ಅವರು. ಇದು ರೋಡ್ ಯಾವ್ದು? ಇದು ಪಿಂಡ ಸೆಕೆಂಡ್ ಸ್ಟೇಜ್ ಯಾವ ಕಡೆ? ಎಲ್ಲೆಲ್ಲಿ ಯಶವಂತಪುರ ಮೆಜೆಸ್ಟಿಕ್ ಎಲ್ಲ ಹೋಗ್ಬೋದಲ್ಲ ಈ ರೋಡಲ್ಲಿ? ಮುಂದೆ ರೈಟ್ ತಗೊಂಡು ಒಂದೇ ರೋಡು. ಹಾಂ, ಇದೇ ಬಸ್ ಸ್ಟಾಪ್. ಸೊ ಬೆಂಗಳೂರಲ್ಲಿ ಮರ ಬೆಳೆಸ್ಬೇಕು, ಅದು ಸರಿಯಾಗಿ ಪೋಷಣೆ ಮಾಡಬೇಕು. ನೋಡಿ ನೀವು ಹೇಳ್ದಾಗ ಇದೆಲ್ಲ ಬೆಂಡಾಗಿ ಹೋಗ್ಬಿಟ್ಟಿದೆ. ಇದರಲ್ಲೇನು ಸಾರಾಂಶ ಇಲ್ಲ. ಇದರಲ್ಲಿ ಬೇರೆಲ್ಲ ಸತ್ಯ ಹೋಗ್ಬಿಟ್ಟಿದೆಲ್ಲ. ಇದನ್ನ ಒಂದ್ಸತಿ ಚೆಕ್ ಮಾಡಿ ಸಾಯಂಕಾಲ ಫ್ಯಾಕ್ಟ್ರಿ ಬಿಡೋ ಟೈಮು ಇಲ್ಲ ಫ್ಯಾಕ್ಟ್ರಿ ಹೋಗೋ ಟೈಮ್ ಆಗಿದೆ. ಹೆಂಗಸು ಮೇಲೆ ಬಿದ್ದಿರೋದೇನಪ್ಪ. ಗಾಡಿಗಳಾದ್ರೆ ಸರ್ ಮೇಲೆ ಏನೋ ಕರ್ಕೊಳ್ಳುತ್ತೆ, ಬಚಾವ್ ಹೋಗ್ತಾರೆ. ಅಂದ್ಬಿಟ್ಟು ಆಟೋಗಳಾದ್ರೆ ಏನೇನು ಸಿಗಲ್ಲ, ಅವ್ರ ಒಳಗೆ ಎಲ್ಲ. ಅಲ್ಲ, ಆಟೋ ಆಗಿದ್ರೆ ಜೀವನ ಇರ್ತಾ ಇರಲಿಲ್ಲ. ಅದೇ ಟಿವಿ ಸುದ್ದಿ ಮಾಧ್ಯಮದವ್ರು ತೋರಿಸ್ತಾರೆ, ಅಯ್ಯೋ ಮರ ಬಿದ್ದೋಯ್ತು ಮತ್ತೊಂದು. ಅವ್ರೊಂದು ಅಧಿಕಾರಿಗಳು ಗಮನ ತಗೊಂಡ್ಬಂದು ಮಾಡಬೇಕಲ್ವಾ? ಅಧಿಕಾರಿಗಳ ಮಕ್ಕ ನಾಲ್ಕು ಬನ್ನಿ ಸರ್, ಅವರೆಲ್ಲ ಗಮನ ಕೊಟ್ಟಿದ್ರಿ. ಇಷ್ಟೆಲ್ಲ ಪ್ರಾಣಾಪಾಯ ತಪ್ಪಾಯ್ತಲ್ಲ ಅಲ್ವಾ? ಸಾವಿರಾರು ಜನ ಪೀಣ್ಯ ಸೆಕೆಂಡ್ ಇಂಡಸ್ಟ್ರಿಯಲ್ ಇದೆ ಸರ್, ಮೇನ್ ಜಾಗ ಇದು. ಏನು ಬಸ್ಸಾಗುರು ಅವ್ನು ನೋವು ಅನ್ಭವಿಸ್ಬೇಕಲ್ಲ ಪಾಪ ಅಯ್ಯಪ್ಪ. ಸ್ನೇಹಿತರೆ, ಈ ಮರ ಬಿದ್ದು ಒಬ್ಬರಿಗೆ ತುಂಬ ಗಂಭೀರವಾಗಿ ಗಾಯ ಆಗಿದೆ. ಅವ್ರ ಆಂಬುಲೆನ್ಸಲ್ಲಿ ಕರ್ಕೊಂಡೋಗಿದ್ದಾರೆ. ಅವ್ರ ಮಾಹಿತಿ ನನಗೆ ಸರಿಯಾಗಿ ಲಭ್ಯ ಇಲ್ಲ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿರೋ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ. ಯಾಕೆಂದರೆ ತುಂಬ ಹಳೆಯ ಮರಗಳು ಬೆಂಗಳೂರು ಬೇಕು, ಪರಿಸರ ನಮಗೆ ಬೇಕೇ ಬೇಕು. ಯಾಕೆಂದರೆ ಆಮ್ಲಜನಕ ಇಲ್ಲ ಅಂತಂದರೆ ನಾವು ಉಸಿರಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅದು ತುಂಬ ಹಳೆ ಮರಗಳನ್ನ ಪರಿಶೀಲನೆ ಮಾಡಿ ಅದು ತೆರವುಗೊಳಿಸೋದು, ಅದಕ್ಕೆ ಪರ್ಯಾಯ ಏನಾರು ಮಾಡೋದನ್ನು ದಯವಿಟ್ಟು BBMP ಅಧಿಕಾರಿಗಳು ಅಥವಾ ಅರಣ್ಯ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಗಮನ ಹರಿಸಿ ಪ್ರಾಣಹಾನಿ ಆಗುಗಳನ್ನು ತಪ್ಪಿಸ್ಬೇಕು. ಯಾಕಂದರೆ ವಿಪರೀತ ಮಳೆ ಆಗ್ತಾಯಿದೆ, ಗಾಳಿ ಆಗಿದೆ, ಗಾಳಿ ಬರ್ತಾಯಿದೆ, ಜೊತೆಗೆ ಭೂಮಿನೂ ಕೂಡ ಸಡ್ಲಾಗಿದೆ. ಇದು ಮರ ನೋಡಿದ್ರಲ್ವಾ, ಅದು ಬೇರೆಲ್ಲ ತನ್ನ ಸಾರಾಂಶನ ಕಳ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಗಮನ ಹರಿಸ್ಬೇಕು. ನಮಸ್ತೆ.